ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಸಿದ್ದು ಶಾರದಾ ರೂಮಿಗೆ ಬಂದುಬಿಟ್ಟು ಬರೀ ಸೂಪರ್ ಅಂತ ಹೇಳ್ತಿರಲ್ಲಪ್ಪ, ಈ ಡ್ರೆಸ್ನ ನಿಮ್ಮ ಮದುವೆಗೆ ಹಾಕ್ಕೊಂಡ್ರೆ ಯಾವ ರೀತಿ ಕಾಣ್ತೀನಿ ಅಂತ ಅನ್ಬೇಕಾದ್ರೆ ಏಂಜಲ್ ಥರ ಕಾಣ್ತೀಯ ಮಗಳೇ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅಲ್ಲ ಅಪ್ಪ, ಜ್ಯೋತಿಕಾ ಅಮ್ಮ ನೋಡಿದ್ರೆ ಪ್ರಿನ್ಸಸ್ ಥರ ಕಾಣ್ತೀಯ ಅಂದರು, ನೀವು ನೋಡಿದರೆ ಏಂಜಲ್ ಥರ ಅಂತ ಹೇಳ್ತಿದ್ದೀರಾ ಅಂತ ಅಂದಾಗ ದೀಪು ಮಾತನ್ನ ಕೇಳಿ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸಿದ್ದು ತುಂಬ ಆಶ್ಚರ್ಯದಿಂದ ಜ್ಯೋತಿಕಾ ಆ ರೀತಿ ಹೇಳಿದ್ಲ ಅಂತ ಅನ್ಬೇಕಾದ್ರೆ, ಹ್ಞೂ ಅಪ್ಪ, ಅಮ್ಮನ ನೀವು ಮದುವೆ ಆದರೆ ಕೆಲಸದೊಳ ಮಕ್ಕಳಾಗೆ ನಾನು ಉಳ್ಕೋತೀನಂತೆ, ಅದೇ ಜ್ಯೋತಿಕಾ ಅಮ್ಮನ ಮದುವೆ ಆದರೆ ಪ್ರಿನ್ಸಸ್ ಥರ ನಾನು ಈ ಮನೇಲಿ ಓಡಾಡ್ಬೋದಂತೆ, ಆ ರೀತಿ ಹೇಳಿದ್ರು ಅಂತ ಅಂದಾಗ ಶಾರದನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಶಾರದಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಇದೇನಿದು ಇಲ್ದ ಸಲನೆಲ್ಲ ಈ ಮಗು ಮನಸ್ಸಲ್ಲಿ ಅವಳು ತುಂಬ್ತಿದ್ದಾಳಲ್ಲ, ಈಗಲೇ ಹೋಗಿ ಅವಳನ್ನು ಕೇಳ್ತೀನಿ ಅಂತ ಕೋಪದಿಂದ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಶಾರದಾ ಅವರೇ, ಕೆಲವು ಮಾತುಗಳನ್ನು ನಾವು ಸ್ಟ್ರಾಂಗಾಗಿ ಹ್ಯಾಂಡಲ್ ಮಾಡಬಾರ್ದು, ಸ್ಮಾರ್ಟಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ದೀಪು ಹತ್ರ ಬಂದುಬಿಟ್ಟು, ನೋಡು ದೀಪು, ನಿಮ್ಮಮ್ಮ ನಿನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ನಿನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ನಿನಗೆ ಗೊತ್ತಲ್ವಾ, ಅಂಥವ್ರ ಬಗ್ಗೆ ಬೇರೆಯವ್ರು ಮಾತಾಡಿದರೆ ಅದನ್ನು ಕೇಳ್ಕೊಂಡು ಬರಬಾರ್ದು ಪುಟ್ಟ, ಸರಿಯಾಗಿ ಉತ್ತರ ಕೊಡಬೇಕು. ಜ್ಯೋತಿಕಾ ಆಂಟಿ ಮದುವೆ ಆದರೆ ಅವ್ರು ಈ ಮನೇಲಿ ಹೇಗಿರ್ತಾರೆ ಕಂದ, ಅವ್ರು ಬೇರೆ ಮನೆಗೆ ಹೋಗ್ತಾರೆ ತಾನೇ, ಅಂದಮೇಲೆ ನೀನು ಹೇಗೆ ಪ್ರಿನ್ಸಸ್ ಆಗ್ತೀಯಾ, ಅದೇ ನಿಮ್ಮಮ್ಮನ ನಾನು ಮದುವೆ ಆದರೆ ಕೊನೆವರೆಗೂ ಅಮ್ಮ ಇದೇ ಮನೇಲಿ ಇರ್ತಾರೆ, ಆವಾಗ ನೀನೇ ತಾನೇ ಪ್ರಿನ್ಸಸ್, ಯೋಚನೆ ಮಾಡು ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ದೀಪಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹೌದಲ್ಲ ಅಪ್ಪ, ನಂಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ, ಜ್ಯೋತಿಕಾ ಆಂಟಿ ಮಾತು ಕೇಳ್ಕೊಂಡು ತಪ್ಪಾಗಿ ತಿಳ್ಕೊಂಡೆ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಪುಟ, ಇದನ್ನು ಹೋಗ್ಬಿಟ್ಟು ನೀನು ಜ್ಯೋತಿಕಾ ಆಂಟಿ ಹತ್ರ ಇದೇ ರೀತಿ ಹೇಳು ಅಂತ ಹೇಳಿದಾಗ, ಹ್ಞೂ ಅಪ್ಪ ಕರೆಕ್ಟಾಗಿದೆ, ಆದರೆ ನೀವು ಮಾತ್ರ ಅಮ್ಮನೇ ಮದುವೆ ಆಗಬೇಕಂತ ಹೇಳಿ ಖುಷಿಯಿಂದ ದೀಪು ಹೋಗ್ತಾ ಇದ್ದರೆ ಸಿದ್ದು ಶಾರದನಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಶಾರದಾ ಕಣ್ಣೀರು ಹಾಕ್ಕೊಂಡು, ಅಲ್ಲ ಮಾವ, ಆ ಪುಟ್ಟ ಮಗುನ ಮನಸ್ಸಲ್ಲಿ ಏನೇನು ವಿಷಯನ ತುಂಬ್ತಾ ಇದ್ದಾಳಲ್ಲ, ಇದು ಮಾಡ್ತಿರೋದು ಸರಿನಾ ಅಂತ ಅಂದಾಗ, ಅದಕ್ಕೆ ಶಾರದವ್ರೆ ನಾನು ಈ ರೀತಿ ಉತ್ತರ ಕೊಟ್ಟು ದೀಪು ಹತ್ರ ಕಳಿಸಿದ್ದು, ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗುತ್ತೆ, ಸತ್ಯ ಗೊತ್ತಾದ್ಮೇಲೆ ಈ ಮನೇಲಿ ಅವಳಿಗೆ ಇರೋಕ್ಕೆ ಚಾನ್ಸೇ ಇಲ್ಲ, ಹೀಗೆ ಹತ್ಯಾಗಿ ಆಡ್ತಾ ಇದ್ರೆ ಆದಷ್ಟು ಬೇಗ ಸತ್ಯನ ನಾನೇ ಬಾಯ್ ಬಿಡಬೇಕಾಗುತ್ತೆ, ಅವಾಗ ಮನೆಯಿಂದ ಗೇಟ್ ಪಾಸ್ ಕೊಡೋದಂತೂ ಗ್ಯಾರಂಟಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತೆ ಏನ್ರಿ ಯೋಚನೆ ಮಾಡ್ತಿದ್ರೆ, ಇನ್ನೂ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಲ್ಲ, ನಾಳೆ ಚಪ್ರದ ಶಾಸ್ತ್ರ ಹಾಗೆ ಅರಿಶಿನ ಶಾಸ್ತ್ರ ಎಲ್ಲೇ ಕಂಡ್ರೆ ರೆಡಿ ಆಗಬೇಕು, ಬೇಗ ಮಲ್ಕೊಳ್ಳಿ, ಅಥವಾ ನನ್ನನ್ನು ಮದುವೆ ಆಗೋ ರೀತಿ ಕನ್ಸು ಕಾಣ್ತಿದ್ದೀರಾ ಅಂತ ಅಂದಾಗ, ಹೋಗಿ ಮಾವ, ನಿಮ್ಮದು ತುಂಬ ತಮಾಷೆ ಆಯಿತು ಅಂತ ಸಿದ್ದನ ಹಗ್ ಮಾಡ್ಕೋತಾಳೆ. ಹಾಗೆ ಹಗ್ ಮಾಡ್ಕೊಳ್ಬೇಕಾದ್ರೆ ಇಬ್ಬರು ದೀಪು ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಒಳೊಳಗೆ ನೋವು ಪಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಅಲ್ಲ ಗ್ರಾನಿ, ಈ ಸಿದ್ದು ಶಾರದಾ ಮದುವೆ ನಿಲ್ಲಿಸ್ಬೇಕು ಅಂತ ನಾನೇನೇನೋ ಪ್ಲ್ಯಾನ್ ಮಾಡ್ತಿದ್ದೀನಿ, ಆದರೆ ಇವ್ರು ನೋಡಿದರೆ ಸಿಕ್ಕಾಪಟ್ಟೆ ಖುಷಿ ಸಂಭ್ರಮದಲ್ಲಿ ತೇಲಾಡ್ತಿದ್ದಾರಲ್ಲ, ಏನು ಮಾಡಲಿ ಅಂತ ಅಂದಾಗ, ನಾನು ಏನು ಮಾಡೋಣ ಗೋಲ್ಡಿ, ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಗಿದೆ, ಈ ಮುರಳಿಗೆ ಬೇರೆ ಹೇಳಿದರೆ ಒಂದು ಕೆಲಸನೂ ನೆಟ್ಟಿಗೆ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಲಗೆ ಸಮೇತ ಬರ್ತಾನೆ. ಏನತ್ತೆ, ನನ್ನ ಬಗ್ಗೆನೇ ಮಾತಾಡ್ತಿದ್ದೀರಾ ಅಂತ ಅಂದಾಗ, ಇನ್ನೇನಪ್ಪ ಮಾಡಲಿ, ಆ ಸಿದ್ದು ಶಾರದಾ ಮದುವೆ ನಿಲ್ಲಿಸೋ ಅಂತ ಅಂದರೆ ಅಷ್ಟು ಮಾತಾಡ್ತೀಯ, ಮಾವನ ಮನೇಲಿ ಗಡತ್ತಾಗಿ ತಿಂದು ತೇಕ್ಕೊಂಡು ಆರಾಮಾಗಿ ಕೂತಿದ್ದೀಯ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನಾದರೂ ಪ್ಲ್ಯಾನ್ ಮಾಡಿದ್ವಿ ಇಲ್ವೋ, ಅಡ್ವಾನ್ಸ್ ಬೇರೆ ಫೈಲಾಗಿ ತಗೊಂಡಲ್ಲ ಅಂತ ಅಂದಾಗ, ನನ್ನನ್ನು ಏನು ಅಂದ್ಕೊಂಡಿದ್ದೀರ ಅತ್ತೆ, ನಾನು ಸ್ವಾಭಿಮಾನಿ, ಸುಮ್ಮನೆ ನನ್ನನ್ನು ಈ ರೀತಿ ಎಲ್ಲ ಬೈಬೇಡಿ, ದೊಡ್ಡ ಪ್ಲ್ಯಾನೇ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಬ್ಯಾಗಲ್ಲಿರೋ ಒಡವೆ ಹಾಗೆ ಸೀರೆ ಎಲ್ಲ ತೆಗೆದು ತೋರಿಸ್ತಾ ಇರ್ತಾನೆ. ಇದೆಲ್ಲ ಏನು ಅಂತ ಅಂದಾಗ, ಇದೆಲ್ಲ ಶಾರದನ ಒಡವೆ ಬಟ್ಟೆ, ಮದುವೆಗೆ ಬೇಕಾಗಿರೋ ಬಟ್ಟೆ ಮತ್ತು ಒಡವೆಗಳು, ಏನು ಗೊತ್ತಾ, ಮದುವೆ ದಿನ ಹಾಕೊಳ್ಳೋಕ್ಕೆ ಬಟ್ಟೆ ಒಡವೆ ಏನು ಇಲ್ದಿದ್ದಾಗ ಸಿದ್ದು ಸಿಕ್ಕಾಪಟ್ಟೆ ಕೂಗಾಡ್ತಾ ಇರ್ತಾನೆ. ಆಗ ಮನೆಯವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಒಡವೆನೆಲ್ಲ ಯಾರು ಕದ್ದಿದ್ದು ಅಂತ ಪೊಲೀಸ್ ಕರೆಸ್ತಾನೆ. ಹಾಗೆ ಪೊಲೀಸ್ ಹುಡ್ಕೋ ಅಷ್ಟರಲ್ಲಿ ಈ ಕಡೆ ಮೋರ್ದು ಟೈಮೇ ಮೀರೋಗಿರುತ್ತೆ. ನಾವು ಯಾರು ಕಷ್ಟಪಡೋದು ಬೇಡ, ಆಟೋಮೆಟಿಕ್ಕಾಗಿ ಮದುವೆ ನಿಂತೇ ಹೋಗುತ್ತೆ ಅಲ್ವಾ ಅಂತ ಅಂದಬೇಕಾದ್ರೆ, ವಾವ್ ಸೂಪರ್ ರೆಡಿ, ಅವಾಗವಾಗ ನಿನ್ನ ತಲೆ ಚೆನ್ನಾಗಿ ಓಡುತ್ತೆ ಕಣೋ ಅಂತ ಅಂದಾಗ, ಅತ್ತೆ ನನ್ನನ್ನು ಏನು ಅಂದ್ಕೊಂಡಿದ್ದೀರ, ಇಂಥ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದಾಗ, ಜ್ಯೋತಿಕಾ ಸೂಪರ್ ಮಾವ, ನೀವು ನನ್ನ ತಲೆ ಮೇಲೆ ಯಾವುದು ಬರಲ್ಲ ಅಲ್ವಾ, ನನ್ನ ಕೈವಾಡ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ ಐಡಿಯಾನ ಕೊಟ್ಬಿಟ್ರಿ ಅಂತ ಅಂದಾಗ, ಈ ಮಾವ ಅಂತ ಅಂದರೆ ಕಮ್ಮಿ ಅಂತ ಅಂದ್ಕೊಂಡಿದ್ಯಾ, ಚಿಕ್ಕ ಪುಟ್ಟದೆಲ್ಲ ಡೀಲ್ ಮಾಡಲ್ಲ, ಇದೇ ರೀತಿ ದೊಡ್ಡ ದೊಡ್ಡ ಡೀಲ್ ಮಾಡೋದು, ಅಷ್ಟಕ್ಕೂ ಈ ಕೆಲಸ ಎಲ್ಲ ಆದಮೇಲೆ ನನಗೆ ಇನ್ನೂ ಎಕ್ಸ್ಟ್ರಾ ದುಡ್ಡನ್ನ ನೀವು ಕೊಡಬೇಕು, ಈ ಐಡಿಯಾ ನಾನು ಯೂಸ್ ಮಾಡೋಕ್ಕೆ ನನ್ನ ತಲೆ ಕೂದಲೆಲ್ಲ ಕಳ್ಕೊಬಿಟ್ಟಿದ್ದೀನಿ, ಆ ರೀತಿ ಯೋಚನೆ ಮಾಡಿ ಇಂಥದ್ದೊಂದು ಸೂಪರಾಗಿರೋ ಐಡಿಯಾನ ತಂದಿದ್ದೀನಿ ಅಂತ ಅಂದಾಗ, ಸರಿ ಮದುವೆ ನಿಲ್ಲೋ ಹಾಗೆ ನೀವು ಮಾಡಿ ಮಾವ, ನಿಮಗೇನು ದುಡ್ಡು ಕೊಡಬೇಕು ಅದನ್ನು ನಾನು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಮೂವರು ಮಾತಾಡ್ತಿರ್ಬೇಕಾದ್ರೆ ದೀಪು ಬರ್ತಾಳೆ. ದೀಪು ನೋಡಿ ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ಶಾಕ್ ಆಗ್ತಿರ್ಬೇಕಾದ್ರೆ, ಯಾಕೆ ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ಬಂದಿದ್ದೀಯಾ ಅಂತ ಪಾರಿಜಾತ ಬೈತಿದ್ರೆ, ಇನ್ನೊಂದು ಕಡೆ ಮುರಳಿ, ಯಾಕೆ ದೀಪು ಪುಟ್ಟ ಏನಾಯಿತು, ನಿದ್ದೆ ಬರಲಿಲ್ವಾ ಅಂತ ಅಂದಾಗ, ಅಲ್ಲ ಈ ಬ್ಯಾಗಲ್ಲಿ ಏನಿದೆ ಅದನ್ನು ನೋಡ್ತಾ ಇದ್ದೀನಿ, ಯಾಕೆ ಇಲ್ಲಿ ಇಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಆ ಬ್ಯಾಗಲ್ಲಿರೋ ಸೀರೆ ತೆಗೆದಾಗ, ಇದು ಅಮ್ಮಂದಲ್ವಾ ಸೀರೆ ಒಡವೆ ಎಲ್ಲ, ಎಷ್ಟು ಚೆನ್ನಾಗಿದೆ ಈ ಕಲರ್ ಸ್ಯಾರಿ, ಅಮ್ಮನಿಗೆ ತುಂಬ ಚೆನ್ನಾಗಿ ಒಪ್ಪುತ್ತಲ್ವಾ ಅಂತ ದೀಪು ಹೇಳ್ತಾ ಇರ್ತಾಳೆ.
ಅಷ್ಟೊತ್ತಿಗೆ ಮುರಳಿ, ಹೌದು ಪುಟ್ಟ ತುಂಬ ಚೆನ್ನಾಗಿದೆ, ಆದರೆ ಕೈಲೆಲ್ಲ ಮುಟ್ಟಿ ಗಲೀಜು ಮಾಡಬಾರ್ದು, ನಾಳೆ ಮದುವೆ ಅಲ್ವಾ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ, ಬಿಡು ಬಿಡು ನೀನು ತಲೆ ಕೆಡಿಸ್ಕೋಬೇಡ, ಇದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಮಲ್ಕೊ ಹೋಗು ಪುಟಾಣಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಯಾಕೆ ನಿನಗೆ ನಿದ್ದೆ ಬಂದಿಲ್ವಾ, ಇಷ್ಟೊತ್ತಿನಲ್ಲಿ ಏನಕ್ಕೆ ಬಂದೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಜ್ಜಿ, ಅಪ್ಪ ಅಮ್ಮದು ಮದುವೆ ಅಲ್ವಾ ಅದಕ್ಕೆ ನನಗೆ ನಿದ್ದೆ ಬರ್ತಿಲ್ಲ, ಅಮ್ಮನಿಗೆ ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ, ಚಪ್ಪಲಿ ಶಾಸ್ತ್ರ ಎಲ್ಲ ಮಾಡ್ತಾರಲ್ವ, ನಾನು ಮಾತ್ರ ಸಿಕ್ಕಾಬಟ್ಟೆ ಖುಷಿಯಾಗಿ ರೆಡಿಯಾಗಿ ಪ್ರಿನ್ಸಸ್ ಥರ ಓಡಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಅಂದಾಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅಲ್ಲ ದೀಪು, ಅವಾಗಲೇ ನಿನಗೆ ಹೇಳ್ದೆ ತಾನೆ, ನನ್ನನ್ನು ಮದುವೆ ಆದರೆ ಮಾತ್ರ ಈ ಮನೇಲಿ ಪ್ರಿನ್ಸಸ್ ಥರ ಇರ್ಬೋದು, ಆ ಕೆಲಸದವಳನ್ನ ಮದುವೆ ಆದರೆ ಪ್ರಿನ್ಸಸ್ ಥರ ಇರೋಕ್ಕಾಗಲ್ಲ ಅಂತ, ಮತ್ತೆ ಏನಕ್ಕೆ ಈ ಮಾತನ್ನ ಹೇಳ್ತಿದ್ದೀಯ ಅನ್ಬೇಕಾದ್ರೆ, ಅಯ್ಯೋ ನಾನು ಮರ್ತೇ ಬಿಟ್ಟೆ, ಅಪ್ಪ ಅಮ್ಮನ ಹತ್ರ ನಾನು ಈ ವಿಷಯ ಮಾತಾಡಿದ್ನಾ, ಅದಕ್ಕೆ ಅಪ್ಪ ಹೇಳಿದರು, ಜ್ಯೋತಿಕಾ ಆಂಟಿ ಮನೆಯಿಂದ ಮದುವೆಗೆ ಹೊರಗಡೆ ಹೋದ್ಮೇಲೆ ನೀನು ಖಂಡಿತ ಪ್ರಿನ್ಸಸ್ ಆಗಲ್ಲ, ಆದರೆ ನಿಮ್ಮಮ್ಮ ನನ್ನನ್ನು ಮದುವೆ ಆಗಿದ್ದರೆ ಈ ಮನೆಯಲ್ಲಿ ಲೈಫ್ ಲಾಂಗ್ ನೀನು ಪ್ರಿನ್ಸಸ್ ಆಗೇ ಇರ್ತೀಯ ಅಂತ ಹೇಳಿದ್ರು ಅಂತ ಅಂದಾಗ ಜ್ಯೋತಿಕನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದೀಪು ಹೇಳಿ ಹೊರಟೋದ್ಮೇಲೆ ಡ್ಯಾಮಿಡ್ ಎಲ್ಲರೂ ಈ ಮನೆಯವರೆಲ್ಲರೂ ನನ್ನನ್ನು ಹೊರಗಡೆ ಹಾಕೋಕ್ಕೆ ನೋಡ್ತಾ ಇದ್ದಾರೆ ಗ್ರಾನಿ ಅಂತ ಅಂದಾಗ, ಮತ್ತೆ ನೀನು ನೋಡು ಏನೇನೋ ಮಾಡ್ತಿದ್ದೆಲ್ಲ, ಹೋಗಿ ಹೋಗಿ ಅವಳು ತಾಳಿ ಕಿತ್ತಿದ್ದಕ್ಕೆ ಇಷ್ಟು ದೊಡ್ಡ ಪ್ರಭಾವ ಬರ್ತಾ ಇದೆ, ಈ ಪಿಳ್ಳೆನೂ ಸಹ ನಿನಗೆ ಮಾತು ಕೊಡೋಂಗೆ ಆಗ್ಬಿಟ್ಲು, ಎಲ್ಲ ಶಾರದನ ಬುದ್ಧಿನಿ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ, ಈ ಶಾರದಾ ಈ ಮನೆಯಲ್ಲಿ ಆಳವಾಗಿ ಬೇರುಡ್ತಿದ್ದಾಳೆ, ಆದಷ್ಟು ಬೇಗ ಬೇರ್ನೆ ಬುಡದಿಂದ ಸಮೇತ ನಾನು ಕಿತ್ತಾಕಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಬೆಳಗಾದ್ಮೇಲೆ ಎಲ್ಲರೂ ಸಹ ಮೆಹಂದಿ ಶಾಸ್ತ್ರಕ್ಕೆ ಅಂತ ಸಿಕ್ಕಾಬಟ್ಟೆ ಖುಷಿಯಾಗಿ ರೆಡಿಯಾಗಿ ಶಾರದನ ಕರ್ಕೊಬಂದು ಮೆಹಂದಿ ಶಾಸ್ತ್ರಕ್ಕೆ ಕೂರಿಸ್ತಾರೆ. ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ದಶರಥನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಮೆಹಂದಿ ಬಿಡಿಸೋರು ಹೇಳ್ತಾ ಇರ್ತಾರೆ, ಕೊಡಿ ಮೇಡಮ್ ಕೈನ ಮೆಹಂದಿ ಹಾಕ್ತೀವಿ ಅಂತ ಅಂದಾಗ, ಒಂದು ನಿಮಿಷ ನಾನೇನು ನಿಮ್ಮ ಹತ್ರ ಮಾತಾಡಬೇಕು ಅಂತ ದಶರಥನ ಕೇಳ್ತಿರ್ಬೇಕಾದ್ರೆ, ಅದೇನು ಹೇಳಮ್ಮ ಅಂತ ಕೇಳ್ತಿರ್ಬೇಕಾದ್ರೆ, ತಪ್ಪು ತಿಳ್ಕೊಬೇಡಿ, ನನ್ನ ಕೈಗೆ ಮೊದಲನೇ ಚುಕ್ಕಿ ಮೆಹಂದಿ ಇಕ್ಕೋದು ಅಮ್ಮನೇ ಆಗಿರಬೇಕು, ಅದು ಸುಮಿತ್ರಮ್ಮನೇ ಆಗಿರಬೇಕು ಅಂತ ಅಂದಾಗ ದಶರಥನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಮದುವೆ ರಂಗು ಮೊದಲು ಸ್ಟಾರ್ಟ್ ಆಗೋದೇ ಈ ಮೆಹಂದಿಯಿಂದ. ಪ್ರತಿ ಹೆಣ್ಮಕ್ಳ ಜೀವನ ಮೊದಲು ಶುರುವಾಗದೆ ಮೆಹಂದಿಯಿಂದ ಆಗೋದ್ರಿಂದ ಅವ್ರ ಬದುಕಲ್ಲಿ ಕೆಂಪು ಕೆಂಪು ರಂಗು ರಂಗು ಆಗಿ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಈ ಚುಕ್ಕಿನ ಅಮ್ಮ ಇಡಬೇಕಂತ ಕೇಳ್ಕೊತಾ ಇರ್ತಾಳೆ. ಇದು ನನ್ನ ಆಸೆ, ಎಲ್ಲ ಶಾಸ್ತ್ರನೂ ಅಮ್ಮ ಕೈಯಾರ ಮಾಡಬೇಕು, ಮೊದಲನೇದಾಗಿ ಮೆಹಂದಿ ಶಾಸ್ತ್ರನೂ ಮಾಡಬೇಕು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಸುಮಿತ್ರ ಏನು ಮಾತಾಡದೆ ನಿಂತಿರಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ನಾನು ಇದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ನೀನೇ ಈ ಶಾಸ್ತ್ರನ ಶುರು ಮಾಡು ಅಂತ ಅಂದಾಗ, ಅಲ್ಲ ವಿಮಲ, ಮೆಹಂದಿ ಆರ್ಟಿಸ್ಟ್ನ ಕರ್ಸಿದ್ದೀವಿ ತಾನೆ, ಅವ್ರು ಇರಬೇಕಾದ್ರೆ ನಾನೇನಕ್ಕೆ ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ, ಹೌದು ಮಮ್ಮ ಕರೆಕ್ಟಾಗಿ ಹೇಳಿದ್ರಿ, ಈ ರೀತಿ ಶಾಸ್ತ್ರ ಮಾಡಬೇಕಂತ ಯಾವ ಬೈಬಲಲ್ಲೂ ಬರ್ದಿಲ್ಲ ಅಂತ ಅನ್ಬೇಕಾದ್ರೆ, ಇಲ್ದ ಶಾಸ್ತ್ರ ಎಲ್ಲನೂ ಸಹ ಗೊತ್ತಾಗೋದು ಶಾರದನಿಗೆ ಮಾತ್ರ, ಇದಕ್ಕೆ ಇವರೆಲ್ಲ ಬೇರೆ ಸಪೋರ್ಟು ಅಂತ ಪಾರಿಜಾತ ಬೈತಾ ಇರ್ತಾಳೆ. ಮತ್ತು ಸಿದ್ದು ಹೇಳ್ತಾ ಇರ್ತಾನೆ, ಇದು ಬೈಬಲ್ ಪುಸ್ತಕ ಯಾವುದ್ರಲ್ಲಿ ಇಲ್ದಲೇ ಇರ್ಬೋದು, ಆದರೆ ತನ್ನ ಮಗಳು ತಾಯಿ ಹತ್ರ ಕೇಳ್ಕೊತಿರೋದು ಒಂದು ಬೇಡಿಕೆ, ಇದು ಅದನ್ನು ಈಡೇರಿಸಿದ್ರೆ ತಪ್ಪೇನಾಗುತ್ತೆ ಅಲ್ವಾ ಅಂತ ಅಂದಾಗ ತಾತನು ಸಹ, ನೋಡು ಸುಮಿತ್ರ, ಅವಳು ಇಷ್ಟಪಟ್ಟು ಕೇಳ್ತಿದ್ದಾಳೆ, ಒಂದು ಚುಕ್ಕಿ ತಾನೇ ಇಡು, ಅದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ವಿಮಲನೂ ಸಹ, ಹೌದು ಅವಳು ತಾಯಿ ಇದ್ದಿದ್ರೆ ಇದನ್ನೆಲ್ಲ ಖುಷಿಯಿಂದ ಮಾಡ್ತಾ ಇದ್ರಲ್ವಾ, ಪಾಪ ಅವಳೇನು ಆಸೆ ಪಡ್ತಿದ್ದಾಳೆ, ಒಪ್ಕೋ ಸುಮಿತ್ರ ಅಂತ ವಿಮಲ ಫೋರ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಅತ್ತೆ ಒಂದು ಕೈಗೆ ನೀವು ಮೆಹಂದಿ ಹಾಕಿ, ಇನ್ನೊಂದು ಕೈಗೆ ನಾನು ಹಾಕ್ತೀನಿ ಅಂತ ಅಂದಾಗ, ಏನು ಸರ್ ನೀವು ಹಾಕ್ತೀರಾ ಅಂತ ಸಿದ್ದನ್ನ ಆಶ್ಚರ್ಯದಿಂದ ಶಾರದಾ ಕೇಳ್ತಿರ್ಬೇಕಾದ್ರೆ, ಹೌದು ರೀ, ಕಾಲೇಜ್ ಕಾಂಪಿಟೇಷನಲ್ಲಿ ಮೆಹಂದಿ ಹಾಕೋದ್ರಲ್ಲಿ ನಾನೇ ವಿನ್ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಓದೋಕ್ಕೆ ಅಂತ ಕಳಿಸಿದ್ರೆ ನೀನು ಇದನ್ನು ಬೇರೆ ಎಲ್ಲ ಮಾಡ್ತಿದ್ದೇನೋ ಸಿದ್ದು ಅಂತ ಅಂದಾಗ, ಬಹುಶಃ ಹುಡುಗರಿಗೆ ಮೆಹಂದಿ ಹಾಕ್ತಿರ್ಬೋದು, ಹುಡುಗಿರಿಗೆ ಹಾಕಿ ಅಭ್ಯಾಸ ಇಲ್ಲ ಅಂತ ಮುರಳಿ ರೇಗಿಸ್ತಾ ಇರ್ತಾನೆ. ಹಾಗೆ ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಅಪ್ಪ ಪ್ಲೀಸ್ ನನಗೂ ನೀವು ಮೆಹಂದಿ ಹಾಕಿ ಅಂತ ಅಂದಾಗ, ಅಯ್ಯೋ ಪುಟಾಣಿ, ನೀನೇನಾದರೂ ಮೆಹಂದಿ ಹಾಕ್ಸ್ಕೊಂಡ್ರೆ ನಿಮ್ಮಪ್ಪ ಕೋಳಿ ಕಾಲು ಕೊಕ್ಕರೆ ಕಾಲೆಲ್ಲ ಬಿಡಿಸ್ಬಿಡ್ತಾನೆ ಅಂತ ದೀಪುಗೆ ವಿಮಲ ಹೇಳ್ತಿರ್ಬೇಕಾದ್ರೆ, ಹೌದಮ್ಮಮ್ಮ ಹಾಗಾದರೆ ಬೇಡಪ್ಪ, ನಾನು ಆರ್ಟಿಸ್ಟ್ ಹತ್ರ ಹಾಕಿಸ್ಕೊತೀನಿ, ನೀವು ಅಮ್ಮ ನಿಮ್ಮ ಹತ್ರ ಹಾಕಿ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದಶರಥ ಹೇಳ್ತಾ ಇರ್ತಾನೆ, ಆಟ ಮಾಡಬೇಡ ಪ್ಲೀಸ್, ಬಂದು ಆ ಮಗು ಆಸೆ ಪಡ್ತಿದೆ, ಮೆಹಂದಿನ ಹಾಕು ಸುಮಿತ್ರ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಜ್ಯೋತಿಕಾ ಮುಖ ನೋಡಿಕೊಂಡು ವಿಧಿ ಇಲ್ದಲೇ ಒಲ್ಲದ ಮನಸ್ಸಿಂದ ಬಂದ್ಬಿಟ್ಟು ಸುಮಿತ್ರ ಶಾರದನಿಗೆ ಒಂದು ಚುಕ್ಕಿ ಇಟ್ಟಿದ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ, ಆದರೆ ಪಾರಿಜಾತನಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಸಿದ್ದು, ಕೊಡಿ ನಾನು ಯಾವ ರೀತಿ ಹಾಕ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಶಾರದನ ಕೈಗೆ ಎಸ್ ಅಂತ ಬರೆದ್ಬಿಟ್ಟು, ಇದನ್ನು ಯಾರಿಗೂ ತೋರಿಸ್ಬಿಡ್ರಿ ಕಣ್ರಿ, ನನ್ನ ನಿಮ್ಮ ಹೆಸರಿನ ಸಿಂಬಲ್ ಅಂತ ಹೇಳಿ ಹೋಗ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದಶರಥ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ನನ್ನ ಸ್ವಂತ ಮಗಳು ಮದುವೆ ಮಾಡೋ ಯೋಗದ ಅದೃಷ್ಟ ನನಗಿದೆಯೋ ಇಲ್ವೋ, ಆದರೆ ಶಾರದನ ಮದುವೆನ ಮಾಡ್ತಿದ್ದೇನಲ್ಲ ಅದೇ ನನಗೆ ದೊಡ್ಡ ಪುಣ್ಯ, ಇವಳು ಮದುವೆನಾದರೂ ತುಂಬ ಖುಷಿಯಿಂದ ಮಾಡಬೇಕು, ಆಗ ದೇವರು ನನ್ನ ಮಗಳಿಗೂ ಒಳ್ಳೇದು ಮಾಡ್ತಾನೆ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದನ ಕೈಗೆ ಮೆಹಂದಿನ ಬಿಡಿಸ್ತಾ ಇರ್ತಾರೆ. ಎರಡು ಕೈಗೆ ಮೆಹಂದಿ ಹಾಕೋದ್ರಿಂದ ಶಾರದ ಸ್ವಲ್ಪ ಬಿಸಿಲಲ್ಲಿ ಬೆವರ್ತಿರ್ಬೇಕಾದ್ರೆ ಮುಖ ಒರೆಸ್ಕೊಳ್ಳೋಕ್ಕೆ ಹಾಗೆ ಹೀಗೆ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಹೋಗಿ ಸುಮಿತ್ರ ಅವಳ ಮುಖನ ಒರೆಸ್ತಾ ಇದ್ದರೆ ಎಲ್ಲರಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ಸಡನ್ನಾಗಿ ಸುಮಿತ್ರ ಒಂದು ಕ್ಷಣ ಯೋಚನೆ ಮಾಡಿಬಿಟ್ಟು, ನಾನು ಏನಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ ಅಂತ
ಜ್ಯೋತಿಕಾ ಮುಖ ನೋಡ್ಕೊಬಿಟ್ಟು ಹಾಗೆ ಸೈಲೆಂಟಾಗಿ ಬಂದು ನಿಂತ್ಕೊಂಡ್ರೆ ಅವಳಂತೂ ಸಿಕ್ಕಾಬಟ್ಟೆ ಕೋಪದಿಂದ ತನ್ನಮ್ಮನ ಗುರಾಯಿಸ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಶಾರದಾ 2 ಕೈಗೆ ಮೆಹಂದಿನ ಬಿಡಿಸ್ಕೊಂಡು ಸಿಕ್ಕಾಬಟ್ಟೆ ಖುಷಿಯಿಂದ ನೋಡ್ತಿರ್ಬೇಕಾದ್ರೆ ಸಿದ್ದು ತಟ್ಟೆಲಿ ಊಟ ತಂದು ಬರ್ತಾನೆ. ಏನು ಶಾರದಾ ಅವರೇ ತುಂಬ ಖುಷಿಯಾಗಿದೆಯಾ ಅಂತ ಅಂದಾಗ, ಹೌದು ಈ ಥರ ಮೆಹಂದಿ ನೋಡಿ ನನಗೆ ಸಿಕ್ಕಾಬಟ್ಟೆ ಖುಷಿಯಾಗಿದೆ ಅಂದಾಗ, ಮದುಮಗಳ ಕೈಯಲ್ಲಿ ಮೆಹಂದಿ ಯಾವ ರೀತಿ ಬಂದಿದೆ ಅಂತ ಎಲ್ಲರೂ ನೋಡ್ತಾರೆ ಶಾರದಾ ಅವರೇ. ಆದರೆ ಮದುಮಗಳು ಊಟ ಮಾಡಿದ್ಲ ಅಂತ ಯಾರು ಗಮನ ಹರಿಸಲ್ಲ ಅಂತ ಅಂದಾಗ, ಹೌದು ಮಾವ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗಿದೆ, ಆದರೆ ಸ್ವಲ್ಪ ಹೊತ್ತು ಈ ಮೆಹಂದಿ ಒಣಗಿದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ ಅಂದಾಗ, ನಾನಿರಬೇಕಾದ್ರೆ ನೀವ್ಯಾಕ್ರಿ ಯೋಚನೆ ಮಾಡ್ತೀರಾ, ಈ ಮುದ್ದಾದ ಕೈಗಳಿಗೆ ರೆಸ್ಟ್ ಕೊಡ್ರಿ, ಇವತ್ತು ನಾನೇ ನಿಮಗೆ ಪ್ರೀತಿಯಿಂದ ಊಟ ಮಾಡಿಸ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಬೇಡ ಬೇಡ ಮಾವ, ಯಾರಾದರೂ ನೋಡಿದರೆ ಕಷ್ಟ ಆಗುತ್ತೆ, ಏನಾದರೂ ಅಂದ್ಕೊಂಡ್ರೆ ಏನು ಮಾಡಲಿ ಅಂತ ಅಂದಾಗ, ನಾನೇನಾದರೂ ಮಾಡಬಾರ್ದು ತಪ್ಪು ಮಾಡ್ತಾ ಇದ್ದೀನ, ನಾನು ಹೆಂಡ್ತಿಗೆ ತಾನೇ ಸೇವೆ ಮಾಡ್ತಿರೋದು ಅಂತ ಅಂದಾಗ, ಬೇಡಪ್ಪ ಬೇಡ, ಯಾರಾದರೂ ನೋಡಿದರೆ ಇದೇನಿದು ಹೆಂಡ್ತಿ ಇಷ್ಟೊಂಥರ ಕೆಲಸ ಮಾಡಿಸ್ಕೊತಿದ್ದಾಳೆ, ಗಂಡ ಹೆಂಡ್ತಿ ಗುಲಾಮ ಅಂತ ಆಡ್ಕೋತಾರೆ, ಬೇಡಿ ಮಾವ ಅಂತ ಅನ್ಬೇಕಾದ್ರೆ, ಅಲ್ಲ ಕಣ್ರಿ ಯಾಕ್ರಿ ನಾಚ್ಕೋತೀರಾ, ಕೆಲವು ಗಂಡಸರು ಹೆಂಡ್ತಿನ ಮನಸ್ಸಲ್ಲಿ ಪ್ರೀತಿ ಮಾಡ್ತಾ ಇರ್ತಾರೆ, ಆದರೆ ಹೊರಗಡೆ ತೋರ್ಕೊಳ್ಳಲ್ಲ, ಯಾರಾದರೂ ಏನಾದ್ರು ಅಂತಾರೆ ಅಂತ ಅನ್ಕೊಬಿಡ್ತಾರೆ. ಆದರೆ ಆ ಕೆಟಗರಿಗೆ ಸೇರಿದವನಲ್ಲ ಕಣ್ರಿ ನಾನು. ಹೆಂಡ್ತಿ ಅಂದರೆ ಕಾಲು ಕಸ್ತೋರಲ್ಲ, ತನ್ನ ಗಂಡನ ಜೀವನದ ಅರ್ಧ ಭಾಗ, ತನ್ನ ಗಂಡನ ಉಸಿರಲ್ಲಿ ಬಿಗಿಯಾಗಿ ನಿಂತ್ಕೊಂಡು ಮುಂದೆ ನಡೆಸ್ತಾಳೆ ಅಂಥವಳಿಗೆ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾನಿವತ್ತು ನಿಮಗೆ ಊಟ ಮಾಡಿಸ್ತೀನಿ, ನನ್ನದೊಂದು ಚಿಕ್ಕ ಸೇವೆ, ಊಟ ಮಾಡಿ ಅಂದಾಗ, ಬೇಡ ಮಾವ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಯಾರು ಏನಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್, ನಾನು ನಿಮ್ಗೆ ಸೇವೆ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ ಅಂದ್ಬಿಟ್ಟು ತುಂಬ ಪ್ರೀತಿಯಿಂದ ಸಿದ್ದು ಶಾರದನಿಗೆ ಊಟ ಮಾಡಿಸ್ತಾ ಇರ್ತಾನೆ. ಹಾಗೆ ಸಿದ್ದು ಪ್ರೀತಿಯಿಂದ ಶಾರದನಿಗೆ ಊಟ ಮಾಡಿಸ್ತಾ ಹೇಳ್ತಾ ಇರ್ತಾನೆ, ಈ ಮೆಹಂದಿ ಶಾಸ್ತ್ರ ಏನಕ್ಕೆ ಮಾಡ್ತಾರೆ ಅದು ನಿಮಗೆ ಗೊತ್ತಾ, ಅದರ ಅರ್ಥ ಗೊತ್ತಾ ಅಂದಾಗ, ಗೊತ್ತಿಲ್ಲ ಹೇಳಿ ಅಂತ ಅನ್ಬೇಕಾದ್ರೆ, ಇದು ಬರೀ ಮೆಹಂದಿ ಶಾಸ್ತ್ರ ಮಾತ್ರ ಅಲ್ಲ, ಕೈಗೆ ಹಚ್ಚಿದ ತಕ್ಷಣ ಬಣ್ಣ ಆದಷ್ಟು ಬೇಗ ಬರಲ್ಲ, ಸ್ವಲ್ಪ ಸ್ವಲ್ಪ ಸಮಯ ತಗೊಂಡು ಬರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಪ್ರೀತಿ ಒಂದೇ ಸಲ ಬರಲ್ಲ, ಇನ್ನು ತುಂಬ ಟೈಮ್ ಬೇಕಲ್ವ, ಹಂಗಾಗಿ ಗಾಢವಾಗಿ ಹೋದ್ಮೇಲೆ ಬೇರೂರುತ್ತೆ ಅಂತ ಹೇಳಬೇಕಾದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಊಟ ಮಾಡಿಸ್ತಾ ಇರಬೇಕಾದ್ರೆ, ಅಯ್ಯೋ ಶಾರದವ್ರೆ ಕಚ್ಬಿಟ್ರಲ್ಲ ಅಂತ ಅಂದಾಗ, ಇಲ್ಲ ಇಲ್ಲಪ್ಪ ನಾನು ಕತ್ತಿಲ್ಲ, ಜಸ್ಟ್ ನೀವು ಬೆರಳು ಅಲ್ಲಿಗೆ ಟಚ್ ಆಯಿತು ಅಷ್ಟೇ, ನಾನು ಕತ್ತಲಿಲ್ಲ ಅಂತ ಅನ್ಬೇಕಾದ್ರೆ, ಸರಿಯಾಗಿ ಕಚ್ಚಬೇಕಲ್ವ ನಿಂತ ಸಿದ್ದು ರೇಗಿಸ್ತಾ ಇದ್ರೆ, ಅದೇ ಸಮಯಕ್ಕೆ ಜ್ಯೋತಿಕಾ ಬರ್ತಾಳೆ. ಅವರಿಬ್ಬರು ಪ್ರೀತಿಯಿಂದ ಊಟ ಮಾಡ್ತಿದ್ದು ಮಾತಾಡ್ತಿದ್ದನ್ನು ಕೇಳಿಕೊಂಡು ಸಿಕ್ಕಾಬಟ್ಟೆ ಶಾಕ್ ಆಗಿ ಅವರಿಬ್ಬರನ್ನು ಗುರಾಯಿಸ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.